ಹಾಯ್ ಗೈಸ್, ಒಂದು ಕಾಫಿ ಎಸ್ಟೇಟ್ ನಲ್ಲಿ ನಡೆದಿರೋ ಕೊಲೆ ಪ್ರಕರಣ. ನಿಜವಾದ ಕಿಲ್ಲರ್ ಯಾರು, ಮೋಟಿವ್ ಏನು ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು ಕಾಫಿ ತೋಟ. 2017ರಲ್ಲಿ ತೆರೆ ಕಂಡಿದ್ದ ಕನ್ನಡ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಲೇಡಿ ಕೆರೆ ಹತ್ರ ಪೂಜೆ ಮಾಡೋದಕ್ ಬಂದಾಗ ಯಾರೋ ಸ್ಟ್ರೇಂಜರ್ ಆ ಲೇಡಿನ ನೀರೊಳಗಡೆ ಎಳ್ಕೊಂಡು ಉಸಿರುಗಡಿಸಿ ಸಾಯಿಸ್ಬಿಡ್ತಾರೆ. ಅವ್ರ ಸಾವಿಂದ ಎಸ್ಟೇಟ್ ಅಲ್ಲಿ ಇದ್ದ ಜನರಿಗೆ ಶಾಕ್ ಆಗುತ್ತೆ. 20 ವರ್ಷಗಳ ನಂತರ ಚಂದಾವರ ಹೋಮ್ ಸ್ಟೇಗೆ ಚಾಮಿ ಅನ್ನುವ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಇದೇ ಎಸ್ಟೇಟ್ ನಲ್ಲೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ಲೇಡಿನ ನೀರಲ್ಲಿ ಮುಳುಗಿಸಿ ಸಾಯಿಸಿರ್ತಾರೆ. ಈ ಎಸ್ಟೇಟ್ ಹಾಗೇನೆ ಹೋಮ್ ಸ್ಟೇನ ನೋಡ್ಕೋತಾ ಇರೋದು ಚಿರಂಜೀವಿ ಮೀರಾ ಅನ್ನೋ ಗಂಡ ಹೆಂಡತಿ. ಇಲ್ಲಿರೋ ಪ್ರಾಂಜಲಿ ಅನ್ನೋ ಹುಡುಗಿ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ಈಗ್ಲೂ ಚಾಮಿ ಇಲ್ಲಿಗೆ ಬೈಕಲ್ ಬಂದಿರ್ತಾರೆ ಅಲ್ವಾ, ಅದನ್ನ ಬಿಡ್ಸಿರ್ತಾಳೆ. ಮೈಥಿಲಿ ಅಂತ ಒಬ್ರು ಲೇಡಿ ಇದ್ದಾರೆ, ಅವರೇ ಈ ಎಸ್ಟೇಟ್ ನ ಓನರ್. ಅವ್ರ ಅಕ್ಕನ ಮಗಳೇ ಈ ಪ್ರಾಂಜಲಿ. ಇವ್ರ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗಿರ್ತಾರೆ. ಆ ಆಕ್ಸಿಡೆಂಟ್ ವಿಷಯ ನೆನಪಾದಾಗ್ಲೆಲ್ಲ ಇವಳಿಗೆ ತಲೆನೋವು ಬರುತ್ತೆ. ಪ್ರಾಂಜಲಿ ಮೈಥಿಲಿ ಚಿತ್ರನು ಬಿಡಿಸಿರ್ತಾಳೆ. ಚಿತ್ರನ ನೋಡಿ ಇಂಪ್ರೆಸ್ ಆಗಿದ್ದ ಚಾಮಿ ಮೈಥಿಲಿನ ನೋಡ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೊನೆಗೂ ಚಾಮಿ ಮೈಥಿಲಿನ ನೋಡ್ತಾನೆ. ನೋಡಿದ ತಕ್ಷಣ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಇನ್ನು ಮೈಥಿಲಿಗೆ ಗಂಡಸರಂದ್ರೆ ಆಗೋದೇ ಇಲ್ಲ. ಈಗ ಚಾಮಿ ಇವಳನ್ನ ನೋಡ್ತಿರೋದ್ರಿಂದ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಪ್ರಾಂಜಲಿ ಚಾಮಿನ ಕರ್ಕೊಂಡು ಮೈಥಿಲಿ ಯೋಗ ಮಾಡ್ತಿರೋ ಜಾಗಕ್ಕೆ ಬರ್ತಾಳೆ. ಇದು ಮೈಥಿಲಿಗೆ ಇಷ್ಟ ಆಗಲ್ಲ. ಹೋಮ್ ಸ್ಟೇಗೆ ಬಂದ್ವಾ ಹೋದ್ವಾ ಅಂತ ಇರ್ಬೇಕು, ಇಲ್ಲಿಗೆಲ್ಲ ಬರಬಾರ್ದು ಅಂತ ಬೈದ್ ಕಳಿಸ್ತಾಳೆ. ಚಾಮಿ ಮ್ಯೂಸಿಕ್ ಥೆರಪಿ ಮೂಲಕ ಸಣ್ಣ ಪುಟ್ಟ ತಲೆನೋವು ಅಂದ್ರೆ ಕೆಲವೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇಂದ ಕೆಲವ್ರಿಗೆ ಪದೇ ಪದೇ ತಲೆನೋವು ಕಾಣಿಸ್ಕೊತಾ ಇರುತ್ತೆ. ಅದನ್ನೆಲ್ಲ ಮ್ಯೂಸಿಕ್ ಮುಖಾಂತರ ಗುಣಪಡಿಸ್ತಾನಂತೆ. ಈ ಹೋಮ್ ಸ್ಟೇ ನಲ್ಲಿರೋ ಒಬ್ರು ಚೆಫ್ಗೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ. ನನ್ಗೆ ಪರಿಹಾರ ಕೊಡ್ತೀರಾ ಅಂತ ಕೇಳಿದಾಗ ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಚಾಮಿ ಹೇಳ್ತಾನೆ. ಈಗ ಚಿರಂಜೀವಿ ಹೇಳ್ತಾರೆ, ಪ್ರತಿ ಶನಿವಾರ ನಮ್ ಹೋಮ್ ಸ್ಟೇ ನಲ್ಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ನಡೆಯುತ್ತೆ. ಈ ಸಲ ಬರ್ಬೇಕಾದ ಸಿಂಗರ್ ಕಾರಣಾಂತರಗಳಿಂದ ಬಂದಿಲ್ಲ. ತುಂಬಾ ಟೆಕ್ಕಿಗಳೇ ಬಂದಿದ್ದಾರೆ. ಯೂತ್ಸ್ ಗೆ ಇಷ್ಟ ಆಗೋ ತರ ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ಅಂತ. ಸಂಜೆ ಚಾಮಿ ಹಾಡ್ ಹೇಳ್ತಾನೆ. ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಆದ್ರೆ ಈ ಶಬ್ದದಿಂದ ಪ್ರಾಂಜಲಿಗೆ ತಲೆನೋವು ಜಾಸ್ತಿ ಆಗ್ತಿದೆ. ಮೈಥಿಲಿ ತಲೆಗೆ ಒದ್ದೆ ಬಟ್ಟೆ ಹಾಕ್ತಾಳೆ. ಹೊರಗಡೆ ಬಂದು ಚಾಮಿ ಹಾಗೇನೆ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದ ಚಿರಂಜೀವಿಗೆ ಸರಿಯಾಗಿ ಬೈತಾಳೆ. ನೀವು ಮಾಡ್ತಿರೋ ಗಲಾಟೆಯಿಂದ ಪ್ರಾಂಜಲಿಗೆ ತಲೆನೋವು ಜಾಸ್ತಿ ಆಗಿದೆ ಅಂತ. ಇನ್ನು ಚಿರಂಜೀವಿ ಮೈಥಿಲಿ ಅವ್ರ ಮಾವ. ಈ ಹೋಮ್ ಸ್ಟೇ ನಲ್ಲಿ ನಮಗೂ ಹಕ್ಕಿದೆ ಅಂತ ಅವಳಿಗೇನೆ ಬೈತಾರೆ. ಆದ್ರೆ ಅತ್ತೆ ಆಗಿರೋ ಮೀರಾ ಮಾತ್ರ ಮೈಥಿಲಿ ಹತ್ರ ಸಾರಿ ಕೇಳ್ತಾರೆ. ನೆಕ್ಸ್ಟ್ ಡೇ ಚೆಫ್ ಆಗಿರೋ ಶ್ರೀನಾಥ್, ನೀವು ಚಾಮಿಗೆ ಬೈಬಾರ್ದಾಗಿತ್ತು, ನನಗೆ ತಲೆನೋವು ಇತ್ತಲ್ಲ ಅದನ್ನ ಕೊಳಲ್ ನುಡ್ಸಿನೇ ಸರಿ ಮಾಡ್ಬಿಟ್ಟ. ಮ್ಯೂಸಿಕ್ ಥೆರಪಿ ಎಲ್ಲ ಅವನಿಗೆ ಗೊತ್ತಿದೆ, ಗೊತ್ತಾದ್ರೆ ಪ್ರಾಂಜಲಿಗೂ ವಾಸಿ ಮಾಡ್ತಾನೆ ಅಂತ. ಇವತ್ತು ಚಾಮಿ ಹೊರಟಿದ್ದಾನೆ. ಮೈಥಿಲಿ ರಿಕ್ವೆಸ್ಟ್ ಮಾಡ್ತಾಳೆ, ಹೇಗಾದ್ರೂ ಸ್ವಲ್ಪ ದಿನ ಇಲ್ಲೇ ಇದ್ದು ಇವಳ ತಲೆನೋವು ವಾಸಿ ಆಗೋ ತರ ಮಾಡಿ, ನೀವು ಎಷ್ಟು ದಿನ ಇರ್ತಿರೋ ಆ ಬಿಲ್ ನ ನಾನೇ ಪೇ ಮಾಡ್ತೀನಿ ಅಂತ. ಸೊ ಈಗ ಪ್ರಾಂಜಲಿನ ಕೂರ್ಸಿ ಮ್ಯೂಸಿಕ್ ಥೆರಪಿ ಶುರು ಮಾಡ್ತಾನೆ. ಗೋಡೆ ಮೇಲಿದ್ದ ಮೈಥಿಲಿ ಫೋಟೋ ನೋಡಿ, ನೀವು ಸ್ಯಾರಿಲಿ ತುಂಬಾ ಸುಂದರವಾಗಿ ಕಾಣ್ತೀರಾ. ಅದ್ ನಾನಲ್ಲ, ನಮ್ ತಾಯಿ. ನಮ್ ಮನೆ ಹಿಂದೆ ಒಂದು ಕಲ್ಯಾಣಿ ಇದೆಯಲ್ಲ, ಅದ್ರಲ್ಲೇ ಕಾಲ್ ಜಾರಿ ಬಿದ್ದು ಸತ್ತೋದ್ರು. ಓ ಸಾರಿ. ಈ ಮ್ಯೂಸಿಕ್ ಥೆರಪಿಯಿಂದ ಪ್ರಾಂಜಲಿ ನಿಧಾನಕ್ಕೆ ಗುಣ ಆಗ್ತಾ ಇದ್ದಾಳೆ. ಮೀರಾ ಕೇಳ್ತಾರೆ, ವಾಸಿನೇ ಆಗದೆ ಇರೋ ತಲೆನೋವುನ ಹೇಗ್ ವಾಸಿ ಮಾಡ್ದೆ? ಚಾಮಿ ಹೇಳ್ತಿರೋ ಪ್ರಕಾರ ಅದೇನಾದ್ರೂ ಫಿಸಿಕಲ್ ಆಗಿದ್ರೆ ಕಷ್ಟ ಆಗ್ತಿತ್ತು, ಇದು ಮೆಂಟಲ್ ಇಶ್ಯೂ, ಅದನ್ನ ಕೆಲವೊಂದು ಟ್ಯೂನ್ ಮೂಲಕ ಸರಿಪಡಿಸಬಹುದು ಅಂತ. ಈಗ ಮೀರಾ ಮೈಥಿಲಿಗೆ ಹೇಳ್ತಾರೆ, ಚಾಮಿ ಒಳ್ಳೆ ಹುಡುಗ, ಪ್ರಾಂಜಲಿ ತಲೆನೋವುನ ಸರಿ ಮಾಡ್ಬಿಟ್ಟ, ನೀನ್ ಯಾಕೆ ಅವನ್ನ ಮದ್ವೆ ಆಗ್ಬಾರ್ದು? ಆದ್ರೆ ಮೈಥಿಲಿ ಒಪ್ತಾ ಇಲ್ಲ. ಕಟ್ ಮಾಡಿದ್ರೆ ಚಾಮಿ ಪ್ರಾಂಜಲಿ ಜೊತೆ ಗೇಮ್ ಆಡ್ತಾ ಇದ್ದಾನೆ. ಹೆಲ್ಪ್ ಗೆ ಮೈಥಿಲಿನ ಕರೀತಾಳೆ. ಈ ಗೇಮ್ ಅಲ್ಲಿ ಚಾಮಿ ಗೆಲ್ಲೋ ಅವಕಾಶ ಇದ್ರೂನು ಸೋಲ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಮೈಥಿಲಿ, ನೀನು ನನ್ನ ಇಂಪ್ರೆಸ್ ಮಾಡಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ಯಾ ಅಲ್ವಾ, ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ಗಲಾಟೆ ಮಾಡ್ತಾಳೆ. ಇದ್ರಿಂದ ಟ್ರಿಗರ್ ಆಗಿದ್ದ ಚಾಮಿ, ಏನ್ ಅನ್ಕೊಂಡಿದ್ದೀರಾ ನೀವು, ನಾನ್ ಸೋತಿದ್ದು ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕಲ್ಲ, ಪ್ರಾಂಜಲಿಗೆ ಖುಷಿ ಆಗ್ಲಿ ಅಂತ ನಾನ್ ಸೋತು ನೀವು ಗೆಲ್ಲೋ ತರ ಮಾಡ್ದೆ. ನೀವು ಬೈದಾಗ್ಲೆಲ್ಲ ಬೈಸ್ಕೊಳ್ಳೋಕೆ ನಾನು ನಿಮ್ ಗುಲಾಮ ಅಲ್ಲ. ಇವಳಿಗೂ ಅನ್ಸುತ್ತೆ ನಾನ್ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ ಅಂತ. ಸೊ ಸಾರಿ ಕೇಳ್ತಾಳೆ. ರಾತ್ರಿ ಅವಳನ್ನ ಮೀಟ್ ಆಗಿ, ಪ್ರಾಂಜಲಿಗೆ ತಲೆನೋವು ಗುಣ ಆಗಿದೆ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನಗೆ ನಿಮ್ ಮೇಲೆ ಲವ್ ಆಗಿದೆ, ನಿಮ್ ನಿರ್ಧಾರನ ಚೀಟಿಲ್ ಬರ್ದು ನನ್ ರೂಮಿನ ಬಾಗಿಲು ಚಿಲ್ಕದಲ್ಲಿ ಹಾಕ್ಬಿಡಿ. ರಾತ್ರಿ ಇಡೀ ಯೋಚನೆ ಮಾಡ್ತಾಳೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಮೈಥಿಲಿ ಒಂದು ಕೇಸ್ ವಿಷಯವಾಗಿ ಲಾಯರ್ ಆಫೀಸ್ಗೆ ಹೋದಾಗ ಸೀನಿಯರ್ ಲಾಯರ್ ನಿರಂಜನ್ ಅನ್ನುವ ಜೂನಿಯರ್ ಲಾಯರ್ಗೆ ಇವಳಿಗೆ ಹೆಲ್ಪ್ ಮಾಡೋದಕ್ಕೆ ಹೇಳ್ತಾರೆ. ಮೈಥಿಲಿ ಯಾರಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ ಅಂತ ಯಾರೋ ಫೇಕ್ ಕೇಸ್ ಹಾಕಿರ್ತಾರೆ. ನಿರಂಜನ್ ಮೈಥಿಲಿ ಇನ್ನೋಸೆಂಟ್ ಅನ್ನೋದ್ನ ಪ್ರೂಫ್ ಸಮೇತ ಸಾಬೀತ್ ಮಾಡಿದ್ರಿಂದ ಇವಳು ಆ ಕೇಸ್ ಇಂದ ಎಸ್ಕೇಪ್ ಆಗ್ತಾಳೆ. ಇದರಿಂದ ಇಂಪ್ರೆಸ್ ಆಗಿದ್ದ ಮೈಥಿಲಿ ಇವ್ರನ್ನ ಲವ್ ಮಾಡೋಕ್ ಶುರು ಮಾಡ್ತಾಳೆ. ದಿನ ಕಳೆದಂತೆ ನಿರಂಜನ್ ಕೂಡ ಇವಳನ್ನ ಲವ್ ಮಾಡೋದಕ್ ಶುರು ಮಾಡ್ತಾರೆ. ವಿಷಯ ತಿಳ್ಕೊಂಡ ಮೈಥಿಲಿ ಅವ್ರ ತಂದೆ ನಿರಂಜನ್ ನ ಕರೆದು ನಮ್ ಸ್ಟೇಟಸ್
ಬೇರೆ, ನಿಮ್ ಸ್ಟೇಟಸ್ಸೇ ಬೇರೆ. ನನ್ ಮಗಳು ನಿನ್ ಜೊತೆ ಹಳೆ ಸ್ಕೂಟರ್ ನಲ್ಲಿ ಹೋಗೋದ್ನ ಜನ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ಸುಂದರವಾದ ಹುಡುಗಿ, 100 ಎಕರೆ ಕಾಫಿ ತೋಟ, 200 ಕೋಟಿ ಆಸ್ತಿ. ನನ್ ಮಗಳನ್ನ ಮದ್ವೆ ಆದ್ರೆ ಅದೆಲ್ಲ ನಿನ್ಗೇನೆ ಸಿಗುತ್ತೆ. ಅದಕ್ಕೇನೆ ಪ್ಲಾನ್ ಮಾಡಿ ಮೈಥಿಲಿನ ಕ್ಯಾಚ್ ಹಾಕೊಂಡ. ಇದರಿಂದ ಅಪ್ಸೆಟ್ ಆಗಿದ್ದ ನಿರಂಜನ್ ಮೈಥಿಲಿನ ಭೇಟಿಯಾಗಿ, ನಾನು ನಿನ್ನ ಮದ್ವೆ ಆಗಕ್ಕಾಗಲ್ಲ, ಕಾರಣಾಂತರಗಳಿಂದ ನಾನು ನಮ್ಮ ಮಾವನ್ ಮಗಳನ್ನ ಮದ್ವೆ ಆಗೋ ಸಂದರ್ಭ ಬಂದಿದೆ ಅಂತ. ಸೊ ಲವ್ ಬ್ರೇಕಪ್ ಮಾಡ್ಕೋತಾರೆ. ಇದೇ ರೀಸನ್ಗೆನೆ ಮೈಥಿಲಿಗೆ ಗಂಡಸರನ್ನ ಕಂಡ್ರೆ ಆಗಲ್ಲ. ಕೆಲವು ದಿನಗಳ ನಂತರ ಮೈಥಿಲಿ ಅವ್ರ ತಂದೆ ಕೂಡ ತೀರ್ ಹೋಗ್ತಾರೆ. ಆಸ್ತಿ ಎಲ್ಲ ಮೈಥಿಲಿಗೆನೆ ಸೇರುತ್ತೆ. ಯಾಕಂದ್ರೆ ಅವ್ರು ಬದುಕಿರುವಾಗ್ಲೇ ಇವಳ ಹೆಸರಿಗೆ ವಿಲ್ ಬರ್ದಿಟ್ಟಿರ್ತಾರೆ. ಇದ್ರಿಂದ ಚಿರಂಜೀವಿಗೆ ಕೋಪ ಬರುತ್ತೆ. ಹಾಗಾದ್ರೆ ನಮ್ಗೆ ಆಸ್ತಿನಲ್ಲಿ ಪಾಲಿಲ್ವಾ ಅಂತ. ನಿರಂಜನ್ ಕಾಣೆ ಆಗಿರೋ ತಂದೆನ ಹುಡ್ಕೊಂಡು ವಾರಣಾಸಿಗೆ ಹೋದಾಗ ಚಾಮಿನ ಮೀಟ್ ಆಗಿರ್ತಾನೆ. ಆಕ್ಚುಲಿ ಇವರಿಬ್ರು ಕ್ಲಾಸ್ಮೇಟ್ಸ್. ನಿರಂಜನ್ಗೆ ಗುರ್ತು ಸಿಗಲ್ಲ, ಆದ್ರೆ ಚಾಮಿ ಗುರ್ತು ಹಿಡಿದು ಸ್ಕೂಲ್ ಡೇಸ್ ನಲ್ಲಿ ನಡೆದ ಘಟನೆಗಳ ಬಗ್ಗೆ ಹೇಳ್ತಾನೆ. ಇಬ್ರು ನಂಬರ್ ಶೇರ್ ಮಾಡ್ಕೋತಾರೆ. ಆಮೇಲೆನೆ ಚಾಮಿ ನೇರವಾಗಿ ಈ ಹೋಮ್ ಸ್ಟೇಗೆ ಬಂದಿರೋದು. ಈಗ ಪ್ರೆಸೆಂಟ್ ನಲ್ಲಿ ಚಂಚಲ್ ಕುಮಾರಿ ಅನ್ನೋ ಲೇಡಿ ಪೊಲೀಸ್ ನನ್ನ ಚಂದಾವರ ಎಸ್ಟೇಟ್ ನಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿ, ನಾನೊಂದು ನಾವೆಲ್ ಬರಿತಾ ಇದ್ದೀನಿ, ಅದನ್ನ ಕಂಪ್ಲೀಟ್ ಮಾಡೋಕೆ ಅಲ್ಲಿನ ವಾತಾವರಣ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅಲ್ಲಿಗೆನೆ ಟ್ರಾನ್ಸ್ಫರ್ ಮಾಡ್ತಾರೆ. ವಾರಣಾಸಿನಲ್ಲಿರೋ ನಿರಂಜನ್ ನನ್ ನೆನ್ಪಲ್ಲೇ ಮೈಥಿಲಿ ಅವಳ ಜೀವನನ ಹಾಳು ಮಾಡ್ಕೋಬಾರ್ದು ಅಂತ ನನ್ಗೆ ಮದ್ವೆ ಆಗಿದೆ ಅಂತ ಒಂದು ಮೆಸೇಜ್ ಕಳಿಸ್ತಾರೆ. ಈಗ ಇವಳಿಗೂ ಅನ್ಸುತ್ತೆ ಅವನು ನನ್ ಮರೆತು ಮದ್ವೆ ಆಗಿದ್ದಾನೆ ಅಂದ್ರೆ ನಾನ್ ಯಾಕೆ ಒಂಟಿಯಾಗಿರ್ಬೇಕು ಅಂತ. ಬೆಳಗ್ಗೆ ಚಾಮಿ ಸ್ಟೇ ಆಗಿದ್ದ ರೂಮ್ ಡೋರ್ ನಲ್ಲಿ ಚೀಟಿ ಇದೆ, ಬಟ್ ಅದ್ರಲ್ಲಿ ಏನು ಬರ್ದಿಲ್ಲ. ಹಾಗಾದ್ರೆ ಮೈಥಿಲಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಅಲ್ಲಿಂದ ಹೊರಡುವಾಗ ಮೈಥಿಲಿ ಅಡ್ಡ ಬಂದು ಒಂದ್ ಚೀಟಿ ಕೊಡ್ತಾಳೆ. ಅದ್ರಲ್ಲಿ ನನ್ನ ಒಪ್ಪಿಗೆ ಇದೆ ಅಂತ ಬರ್ದಿದ್ದಾಳೆ. ಚಾಮಿ ಫುಲ್ ಹ್ಯಾಪಿ. ಈ ವಿಷಯ ಗೊತ್ತಾಗಿ ಚಿರಂಜೀವಿಗೆ ತಲೆ ಕೆಡ್ತಾ ಇದೆ. ಮೈಥಿಲಿ ಚಾಮಿನ ಮದ್ವೆ ಆದ್ರೆ ಆಸ್ತಿನಲ್ಲಿ ನಮ್ಗೇನು ಸಿಗಲ್ಲ ಅಂತ. ಮೀರಾ ಸರಿಯಾಗಿ ಬೈತಾರೆ. ಅವಳು ನಿಮ್ ಸ್ವಂತ ತಂಗಿ ಮಗಳು, ಮದ್ವೆ ಆಗಿ ಸಂತೋಷವಾಗಿರ್ಲಿ ಅಂತ. ಚಾಮಿ ನಿರಂಜನ್ಗೆ ಕಾಲ್ ಮಾಡಿ ಮದ್ವೆಗ್ ಬರಕ್ ಹೇಳ್ತಾನೆ. ಆದ್ರೆ ಹುಡುಗಿ ಮೈಥಿಲಿ ಅಂತ ಹೇಳಲ್ಲ. ಮದ್ವೆ ದಿನ ನಿರಂಜನ್ ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಡು ಚಂದಾವರ ಎಸ್ಟೇಟ್ ಕಡೆ ಬಂದಾಗ್ಲೇ ಗೊತ್ತಾಗುತ್ತೆ ಚಾಮಿ ಮದ್ವೆ ಆಗ್ತಿರೋ ಹುಡುಗಿ ನನ್ನ ಎಕ್ಸ್ ಲವರ್ ಮೈಥಿಲಿ ಅಂತ. ನಿರಂಜನ್ ನೋಡಿ ಮೀರಾ ಹಾಗೂ ಮೈಥಿಲಿಗೆ ಶಾಕ್ ಆಗುತ್ತೆ. ಅವರಿಬ್ರು ಫ್ರೆಂಡ್ಸ್ ಅನ್ಸುತ್ತೆ. ನೀನು ನಿರಂಜನ್ ಲವ್ ಮಾಡಿದ್ದ ವಿಷಯ ಚಾಮಿಗ್ ಗೊತ್ತಾಗ್ಬಾರ್ದು ಅಂತ. ಮೀರಾ ನಿರಂಜನ್ಗೆ ಹೇಳ್ತಾರೆ, ನೀನು ಮೈಥಿಲಿನ ಲವ್ ಮಾಡಿರೋ ವಿಷಯ ಚಾಮಿಗ್ ಗೊತ್ತಾಗ್ಬಾರ್ದು ಅಂತ. ನಿರಂಜನ್ ಮೈಥಿಲಿನ ಭೇಟಿಯಾಗಿ, ಅವನು ನಿನ್ನ ಮದ್ವೆ ಆಗ್ತಿದ್ದಾನೆ ಅನ್ನೋದು ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಆದ್ರೆ ಅವನು ಇಲ್ಲಿಗೆ ಬಂದ ಮೇಲೆನೆ ಹೇಳ್ದ ನೀನೇ ಹುಡುಗಿ ಅಂತ. ನನ್ನಿಂದ ನಿನಗೆ ಏನು ತೊಂದ್ರೆ ಆಗಲ್ಲ ಅಂತ. ಇನ್ನು ಚಂದಾವರ ಎಸ್ಟೇಟ್ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ತಗೊಂಡು ಬಂದಿರೋ ಚಂಚಲ್ ರಾಣಿ ಹಳೆ ಕೇಸ್ ಫೈಲ್ ನ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ನೇರವಾಗಿ ಎಸ್ಟೇಟ್ ಗೆ ಬಂದು ಮೈಥಿಲಿನ ಭೇಟಿ ಆಗ್ತಾರೆ. ನಿಮ್ ಲೈಫ್ ಡೇಂಜರ್ ಅಲ್ಲಿ ಇದೆ. ಇದನ್ ಕೇಳಿ ಮೈಥಿಲಿಗೆ ಶಾಕ್ ಆಗುತ್ತೆ. ನಮ್ ಸ್ಟೇಷನ್ ನಲ್ಲಿ ಲೈಫ್ ಥ್ರೆಟ್ನಿಂಗ್ ಇರೋರ್ದು ಒಂದು ಪಟ್ಟಿ ಇದೆ. ಅದರಲ್ಲಿ ನಿಮ್ ಹೆಸರು ಇದೆ. ಯಾರಿಂದ ಥ್ರೆಟ್ ಅಂತ ಗೊತ್ತಿಲ್ಲ. ಅದೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲಿ ಇರುತ್ತೆ. ನಾನು ಅದನ್ನ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಮೈಥಿಲಿ ಚಾಮಿನ ಮದ್ವೆ ಆಗ್ತಿರೋ ವಿಷಯ ಗೊತ್ತಾಗಿ ಚಂಚಲ್ ಕುಮಾರಿ ಹೇಳ್ತಾರೆ, ಇವನ್ನ ಮದ್ವೆ ಆಗ್ಬೇಡಿ, ಇವನೊಬ್ಬ ಕ್ರಿಮಿನಲ್ ಅಂತ. ಇವರಿಗೆಲ್ಲ ಶಾಕ್ ಆಗುತ್ತೆ. ನಿರಂಜನ್ ಕೇಳ್ತಾರೆ, ಯಾವ ಆಧಾರದ ಮೇಲೆ ಕ್ರಿಮಿನಲ್ ಅಂತ ಹೇಳ್ತಾ ಇದ್ದೀರಾ? ನಾನು ಇದೇ ಫಸ್ಟ್ ಟೈಮ್ ಈ ವ್ಯಕ್ತಿನ ನೋಡ್ತಾ ಇರೋದು. ನಾನು ಟ್ರೈನ್ಡ್ ಪೊಲೀಸ್ ಆಫೀಸರ್. ಒಬ್ಬ ವ್ಯಕ್ತಿ ಮುಖ ನೋಡಿನೇ ಅವನೆಂತವನು ಅಂತ ಹೇಳ್ಬಿಡ್ತೀನಿ. ಇವನ್ ನೋಡಕ್ಕೆ ಕ್ರಿಮಿನಲ್ ತರಾನೇ ಇದ್ದಾನೆ ಅಂತ. ಮೈಥಿಲಿಗೆ ತಲೆ ಕೆಟ್ಟು ಹೋಗುತ್ತೆ. ಚಾಮಿಗೂ ಏನು ಅರ್ಥ ಆಗ್ತಿಲ್ಲ. ರಾತ್ರಿ ನಿರಂಜನ್ ಹತ್ರ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆಗ ನಿರಂಜನ್, ನಾನು ಚಾಮಿನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ನನ್ಗೆ ಅವನು ಕ್ರಿಮಿನಲ್ ಅಂತ ಅನ್ನಿಸ್ತಾ ಇಲ್ಲ, ನೀನ್ ಅವನ್ನೇ ಮದ್ವೆ ಆಗು ಅಂತ. ಈಗ ಇಬ್ರಿಗೂ ಮದ್ವೆ ಆಗುತ್ತೆ. ನಿರಂಜನ್ ಬೇಜಾರಲ್ಲಿದ್ದಾರೆ. ಯಾಕಂದ್ರೆ ಏನೇ ಆಗಿದ್ರು ಮೈಥಿಲಿ ಇವ್ರ ಎಕ್ಸ್ ಲವರ್. ಕಟ್ ಮಾಡಿದ್ರೆ ಮೈಥಿಲಿ ಚಾಮಿಗೆ ಒಂದು ವಿಷಯ ಹೇಳ್ತಾಳೆ. ಅದೇನಂದ್ರೆ ಇವ್ರ ತಂದೆ ಸಾಯೋ ಸಂದರ್ಭದಲ್ಲಿ ಮೈಥಿಲಿಗೆ ಒಂದು ವಿಷಯ ಹೇಳಿರ್ತಾರೆ, ನಿಮ್ಮಮ್ಮ ಕಾಲ್ ಜಾರ್ ಬಿದ್ದು ಸತ್ತಿಲ್ಲ, ನಾನೇ ಅವಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟೆ, ಯಾಕಂದ್ರೆ ಅವಳು ಸತ್ರೆ ಆಸ್ತಿ ಎಲ್ಲ ನನ್ಗೆ ಸೇರುತ್ತೆ ಅಂತ. ಇದನ್ ಕೇಳಿ ಮೈಥಿಲಿಗೆ ಶಾಕ್ ಆಗಿದೆ. ಅವರು ಈ ಸತ್ಯ ಹೇಳಿ ಸತ್ತೋಗಿರ್ತಾರೆ. ಇದನ್ನೆಲ್ಲ ಈಗ ಮೈಥಿಲಿ ಇವನ್ ಹತ್ರ ಶೇರ್ ಮಾಡ್ಕೋತಾಳೆ. ಒಂದಿನ ಪ್ರಾಂಜಲಿ ಬಿಡಿಸಿದ ಚಿತ್ರದಿಂದ ಮೈಥಿಲಿ ನಿರಂಜನ್ನ ಲವ್ ಮಾಡ್ತಿದ್ಲು ಅನ್ನೋದು ಚಾಮಿಗ್ ಗೊತ್ತಾಗುತ್ತೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಈ ವಿಷಯನ ಇಟ್ಕೊಂಡು ನಾನ್ ನಿಮ್ ಮೇಲೆ ಅನುಮಾನ ಪಡಲ್ಲ, ಎಲ್ರ ಲೈಫಲ್ಲೂ ಈ ತರದ ಘಟನೆಗಳು ನಡೆದಿರುತ್ತೆ ಅಂತ. ಮೈಥಿಲಿಗೆ ಇವ್ನ ನಡವಳಿಕೆ ನೋಡಿ ತುಂಬಾ ಖುಷಿ ಆಗುತ್ತೆ. ಇವತ್ತು ಕಾಡ್ ದೇವ್ರ ಜಾತ್ರೆ. ಅದಕ್ಕೆ ಹೋಮ್ ಸ್ಟೇ ನಲ್ಲಿರೋ ಎಲ್ರು ರಜೆ ಕೇಳ್ತಾರೆ. ಎಲ್ರು ಜಾತ್ರೆಗೆ ಹೋಗ್ಬಿಟ್ರೆ ಇಲ್ಯಾರು ಇರ್ತಾರೆ ಅಂತ ಚಿರಂಜೀವಿ ರಜೆ ಕೊಡಕ್ ರೆಡಿ ಇಲ್ಲ. ಆಗ ಚಾಮಿ ಹೇಳ್ತಾನೆ, ರಜೆ ಕೊಟ್ ಕಳ್ಸಿ, ನಾನು ಮೈಥಿಲಿ ಇಲ್ಲಿ ಇರ್ತೀವಿ, ಹಾಗಾದ್ರೆ ನಾನು ಮೀರಾ ಕೂಡ ಹೋಗ್ ಬರ್ತೀವಿ ಅಂತ. ಈಗ ಚಿರಂಜೀವಿ ಎಲ್ರಿಗೂ ರಜೆ ಕೊಟ್ಟು ಅವ್ರು ಕೂಡ ಜಾತ್ರೆಗೆ ಹೋಗ್ತಾರೆ. ಹಾಗೇನೆ ಹೋಮ್ ಸ್ಟೇಗೆ ಹೊರಗಡೆ ಊರಿಂದ ಬಂದವರು ಕೂಡ ಜಾತ್ರೆಗೆ ಹೋಗ್ತಾರೆ. ಮನೇಲಿ ದೀಪ ಹಚ್ಚೋಕೆ ಮೈಥಿಲಿ ರೆಡಿ ಆಗಿದ್ದಾಳೆ.
ಆಗ ಚಾಮಿ, ನಾನ್ ಕೂಡ ಜಾತ್ರೆಗೆ ಹೋಗ್ ಬರ್ತೀನಿ, ನೀನು ಪ್ರಾಂಜಲಿ ಹುಷಾರಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಚಿರಂಜೀವಿ ರಿಟರ್ನ್ ಬರ್ತಾರೆ. ಸಂಜೆ 6 ಗಂಟೆಗೆ ಚಂಚಲ್ ಕುಮಾರಿ ಅಂಡ್ ಟೀಮ್ ಹೋಮ್ ಸ್ಟೇಗೆ ಬರ್ತಾರೆ. ಆದ್ರೆ ಹೋಮ್ ಸ್ಟೇ ನಲ್ಲಿ ಯಾರು ಇಲ್ಲ. ಆಗ ಯಾರೋ ಕಿರ್ಚೋ ಶಬ್ದ ಕೇಳಿ ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ಶಾಕಿಂಗ್ಲಿ ಮೈಥಿಲಿ ಸತ್ತೋಗಿದ್ದಾಳೆ. ಕತ್ಲೆ ಆಗಿರೋದ್ರಿಂದ ಲೈಟ್ ಆನ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಚಾಮಿ ಕೂಡ ಇದ್ದಾನೆ. ಅವಳ ಡೆತ್ ವಿಷಯನ ಚಂಚಲ್ ಕುಮಾರಿ ಕನ್ಫರ್ಮ್ ಮಾಡಿದ್ರಿಂದ ಇವನಿಗೆ ಶಾಕ್ ಆಗುತ್ತೆ. ಆಸ್ತಿಗೋಸ್ಕರ ನೀನೇ ಅವಳನ್ನ ಕೊಲೆ ಮಾಡ್ದ? ಇಲ್ಲ, ಅವಳು ಕಿರ್ಚೋ ಶಬ್ದ ಕೇಳಿ ನೀವು ಬರೋ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ನಾನಿಲ್ಲಿಗೆ ಬಂದೆ ಅಂತ. ಇವನ್ ಮೇಲೇನೆ ಡೌಟ್ ಇರೋದ್ರಿಂದ ಅರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಜಾತ್ರೆಯಿಂದ ಮನೆಗ್ ಬಂದ ಚಿರಂಜೀವಿ ಮೀರಾಗೂ ಶಾಕ್ ಆಗುತ್ತೆ. ಈ ವಿಷಯ ಗೊತ್ತಾಗಿ ನಿರಂಜನ್ಗೂ ಗಾಬರಿ ಆಗುತ್ತೆ. ಚಾಮಿ ಅವ್ರ ಅಪ್ಪ ಅಮ್ಮ ಅವ್ನ್ ನಿರಪರಾಧಿ ಅಂತ ನಿರಂಜನ್ಗೆ ಹೇಳ್ತಾರೆ. ಇನ್ನು ಚಾಮಿ ಹೇಳ್ತಿರೋ ಪ್ರಕಾರ ಅವಳು ಕಿರ್ಚೋ ಶಬ್ದ ಕೇಳಿ ನಾನು ಅಲ್ಲಿಗೆ ಹೋಗಿದ್ದೆ. ಅಷ್ಟರಲ್ಲಿ ಪೊಲೀಸ್ನವರು ಕೂಡ ಅಲ್ಲಿಗೆ ಬಂದಿದ್ರು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಚಂಚಲ್ ಕುಮಾರಿ ನಿರಂಜನ್ಗೆ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಇದೊಂದು ಮರ್ಡರ್, ಜಗುಲಿಗೆ ತಲೆ ಕುಟ್ಟಿ ಸಾಯಿಸಿದ್ದಾನೆ ಅಂತ. ಇದನ್ ಕೇಳಿ ನಿರಂಜನ್ಗೆ ಶಾಕ್ ಆಗುತ್ತೆ. ಈಗ ಕೋರ್ಟ್ ನಲ್ಲಿ ಹಿಯರಿಂಗ್ ನಡೀತಾ ಇದೆ. ಈಗ ಮೈಥಿಲಿ ಪರ ವಾದ ಮಾಡ್ತಿದ್ದ ಲಾಯರ್ ಹೇಳ್ತಾರೆ, ಮೈಥಿಲಿ ಅವ್ರ ತಂದೆ ಸಾಯೋಕು ಮುಂಚೆ ಇಡೀ ಆಸ್ತಿನ ಮೈಥಿಲಿ ಹೆಸರಿಗೆನೆ ಬರ್ದಿಟ್ಟಿದ್ರು. ಮೈಥಿಲಿನ ಮದ್ವೆ ಆಗೋ ಗಂಡನಿಗೆ ಇಡೀ ಆಸ್ತಿ ಸೇರುತ್ತೆ. ಅದಕ್ಕೆ ಚಾಮಿನೇ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಹಣೆನ ಕಲ್ಲಿನಂತ ಜಾಗಕ್ಕೆ ಜಜ್ಜಲಾಗಿದೆ ಅಂತ. ಇನ್ನು ಚಿರಂಜೀವಿ, ಇವತ್ತು ಕೋರ್ಟ್ ನಲ್ಲಿ ನಾನು ಚಾಮಿ ವಿರುದ್ಧನೇ ಹೇಳಿಕೆ ಕೊಡ್ತೀನಿ, ಅವನ್ ಜೈಲಿಗೆ ಹೋದ್ರೆ ಆಸ್ತಿ ನಮಗ್ ಬರುತ್ತೆ ಅಂತ. ಪ್ಲಾನ್ ಪ್ರಕಾರ ಅದೇ ತರ ಹೇಳಿಕೆ ಕೊಡ್ತಾರೆ. ಆ ದಿನ ಕಾಡ್ ದೇವ್ರ ಜಾತ್ರೆ. ಹೋಮ್ ಸ್ಟೇ ನಲ್ಲಿ ಯಾರು ಇಲ್ದೆ ಹೋದ್ರೆ ಕಷ್ಟ ಅಂತ ನಾನ್ ರಜೆ ಕೊಟ್ಟಿಲ್ಲ. ಆದ್ರೆ ಚಾಮಿನೇ ಫೋರ್ಸ್ ಮಾಡಿ ರಜೆ ಕೊಡಿಸ್ದ. ಇಡೀ ಎಸ್ಟೇಟ್ ನಲ್ಲಿ ಚಾಮಿ ಮೈಥಿಲಿ ಮಾತ್ರ ಇದ್ರು. ಸೊ ಚಾಮಿನೇ ಪ್ಲಾನ್ ಮಾಡಿ ಕೊಲೆ ಮಾಡಿರ್ಬೋದು ಅಂತ. ಈಗ ನಿರಂಜನ್ ಕೇಳ್ತಾರೆ, ಮೈಥಿಲಿ ತಲೆನ ಜಗುಲಿಗೆ ಜಜ್ಜಿ ಸಾಯಿಸ್ಬಿಟ್ಟ ಅಂತ ಹೇಳಿಕೆ ಕೊಟ್ರಿ, ನೀವು ನೋಡಿದ್ರ? ಇಲ್ಲ, ಅಲ್ಲಿ ಯಾರೋ ಹೇಳಿದ್ರು. ಸರಿ, ಮೈಥಿಲಿ ಸತ್ತೋದ್ರು, ಆಸ್ತಿ ಚಾಮಿಗೆ ಸೇರುತ್ತೆ. ಇನ್ ಕೇಸ್ ಚಾಮಿ ಕೂಡ ಜೈಲಿಗೆ ಹೋದ್ರೆ ಆಸ್ತಿ ಯಾರ್ ಪಾಲಾಗುತ್ತೆ? ನನ್ಗೇನೆ ಸಿಗುತ್ತೆ. ಕರೆಕ್ಟ್, ಆಸ್ತಿ ನನಗೆ ಸಿಗ್ಲಿ ಅಂತ ನೀವೇ ಯಾಕೆ ಪ್ಲಾನ್ ಮಾಡಿ ಕೊಲೆ ಮಾಡಿರ್ಬಾರ್ದು? ಯಾಕಂದ್ರೆ ಆ ದಿನ ಜಾತ್ರೆಗೆ ಹೋಗಿದ್ದ ನೀವು 4:45ಕ್ಕೆ ರಿಟರ್ನ್ ಬಂದಿದ್ದೀರಾ ಅಂತ. ಸಾಕ್ಷಿಯಾಗಿ ಸಿಸಿಟಿವಿ ಫುಟೇಜಸ್ ನ ಪ್ಲೇ ಮಾಡ್ತಾರೆ. ಅಲ್ಲಿ ನೋಡಿದ್ರೆ 4:45ಗೆ ಚಿರಂಜೀವಿ ಮೈಥಿಲಿ ಮನೆ ಒಳಗಡೆ ಹೋಗಿ 5 ನಿಮಿಷ ಕಳೆದು ಹೊರಗಡೆ ಬಂದಿದ್ದಾರೆ. ಚಾಮಿನು ಜಾತ್ರೆಗೆ ಹೋಗಿದ್ದ, ಹಾಗಾದ್ರೆ ನೀವೇ ಕೊಲೆ ಮಾಡಿರ್ಬೋದು. ಚಿರಂಜೀವಿಗೆ ಶಾಕ್ ಆಗುತ್ತೆ, ನನ್ ತಂಗಿ ಮಗಳನ್ನ ನಾನೇ ಹೇಗ್ ಕೊಲೆ ಮಾಡೋದಕ್ ಸಾಧ್ಯ ಅಂತ. ಈಗ ಎಸ್ಟೇಟ್ ಡ್ರೈವರ್ ಹೇಳ್ತಿರೋ ಪ್ರಕಾರ ಮೈಥಿಲಿ ಹಣೆಗೆ ಪೆಟ್ಟಾಗಿ ರಕ್ತ ಸುರಿತಾ ಇತ್ತು. ಚಾಮಿ ಅಲ್ಲೇ ಇದ್ದ, ಅಲ್ಲಲ್ಲಿ ರಕ್ತ ಹೆಪ್ಪಗಟ್ಟಿತ್ತು ಅಂತ. ನಿರಂಜನ್ ವಾದ ಏನಂದ್ರೆ, ಯಾರಾದ್ರೂ ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಈ ರೀತಿ ಹಿಂದಕ್ ಬೀಳ್ತಾರೆ. ಆದ್ರೆ ಮೈಥಿಲಿ ಬಿದ್ದಿರೋದ್ ನೋಡಿದ್ರೆ ಇವರೆಲ್ಲ ಏನೋ ಚಾಮಿನೇ ಪ್ಲಾನ್ ಮಾಡಿ ನೆಲಕ್ಕೆ ಎಣ್ಣೆ ಸುರಿದು ಬೀಳ್ಸಿ ಸಾಯಿಸ್ಬಿಟ್ಟ ಅಂತ ಹೇಳ್ತಿದ್ದಾರಲ್ಲ, ಅದೆಲ್ಲ ಸುಳ್ಳು. ಈಗ ಫಾರೆನ್ಸಿಕ್ ಡಾಕ್ಟರ್ ನ ವಿಚಾರಣೆ ಮಾಡ್ತಾರೆ. ಡಾಕ್ಟರ್ ಹೇಳ್ತಿರೋ ಪ್ರಕಾರ ಮೈಥಿಲಿ ಸಾವಿ ಕಾರಣ ತಲೆ ಮುಂಭಾಗನ ಯಾವ್ದೋ ಗಟ್ಟಿಯಾದ, ಅಂದ್ರೆ ಜಗುಲಿಯ ಬ್ಲಂಟ್ ಜಾಗಕ್ಕೆ ಜಜ್ಜಿದ್ರಿಂದಾನೇ ಡೆತ್ ಆಗಿದೆ ಅಂತ. ಆಗ ನಿರಂಜನ್ ಡಾಕ್ಟರ್ನ ಕೇಳ್ತಾರೆ, ಒಬ್ಬ ವ್ಯಕ್ತಿ ಕೊಲೆ ಆದಾಗ ರಕ್ತ ಸುರಿಯುತ್ತೆ ಅನ್ಕೊಳ್ಳೋಣ, ಅದು ಹೆಪ್ಪುಗಟ್ಟೋಕೆ ಎಷ್ಟು ಸಮಯ ಬೇಕು? ಸುಮಾರು 20ರಿಂದ 40 ನಿಮಿಷ ಬೇಕು. ಓಕೆ, ಹೆಡ್ ಕಾನ್ಸ್ಟೇಬಲ್ ಹೇಳಿಕೆ ಕೊಟ್ಟಿರೋ ಪ್ರಕಾರ ಮೈಥಿಲಿ ಕಿರ್ಚಿದಾಗ ನಾವು ಅಲ್ಲಿಗೆ ಹೋದ್ವಿ. ಮೈಥಿಲಿ ಬಿದ್ದಿದ್ರು, ಪ್ರಾಣ ಹೋಗಿತ್ತು. ಕೆಳಗಡೆ ಬಿದ್ದಿದ್ದ ರಕ್ತ ಹೆಪ್ಪುಗಟ್ಟಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹೋಗೋ ಟೈಮ್ ಅಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಅಂದ್ರೆ 20ರಿಂದ 40 ನಿಮಿಷ ಮುಂಚೆನೆ ಪ್ರಾಣ ಹೋಗಿರ್ಬೇಕು ಅಲ್ವಾ? ಸೊ 40 ನಿಮಿಷ ಮುಂಚೆನೆ ಸತ್ತೋಗಿರೋ ಮೈಥಿಲಿ ಸತ್ ಮೇಲೆ ಅಮ್ಮ ಅಂತ ಕಿರ್ಚ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಇದನ್ ಕೇಳಿ ಡಾಕ್ಟರ್ಗೆ ಗಾಬರಿ ಆಗುತ್ತೆ. ಅದಿರ್ಲಿ ಬಿಡಿ, ಆ ದಿನ ನೀವು ಮೈಥಿಲಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡುವಾಗ ಪ್ರಭಾಕರ್ ಅನ್ನೋ ಜೂನಿಯರ್ ಡಾಕ್ಟರ್ ನಿಮ್ಮನ್ನ ಅಸಿಸ್ಟ್ ಮಾಡ್ತಾ ಇದ್ರು. ಅವರು ಬಾಡಿನ ಎಕ್ಸಾಮಿನ್ ಮಾಡಿ ನಿಮ್ಗೆ ಹೀಗೀಗ ಆಗಿದೆ ಅಂತ ಹೇಳ್ತಾ ಇದ್ರು. ನೀವು ರಿಪೋರ್ಟ್ ನ ಬರಿತಾ ಇದ್ರಿ ಅಲ್ವಾ? ಎಲ್ಲಾ ಪೋಸ್ಟ್ ಮಾರ್ಟಮ್ ಗಳನ್ನ ಮಲ್ಟಿಪಲ್ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ರೆಕಾರ್ಡ್ ಮಾಡ್ತಾರೆ. ಸೊ ಮೈಥಿಲಿ ಪೋಸ್ಟ್ ಮಾರ್ಟಮ್ ನಡೆದಾಗ ರೆಕಾರ್ಡ್ ಮಾಡಿದ ಫುಟೇಜಸ್ ನ ಪ್ಲೇ ಮಾಡ್ತಾರೆ. ಆ ಫುಟೇಜ್ ಅಲ್ಲಿ ಜೂನಿಯರ್ ಡಾಕ್ಟರ್ ಹೇಳ್ತಿದ್ದಾರೆ ಇದು ಸಿಂಪಲ್ ಫ್ರಾಕ್ಚರ್ ಅಂತ. ಆದ್ರೆ ನೀವು ರಿಪೋರ್ಟ್ ನಲ್ಲಿ ಏನ್ ಬರ್ದಿದ್ದೀರಾ? ತಲೆನ ಜಗುಲಿಗೆ ಜಜ್ಜಿದ್ರಿಂದನೇ ಡೆತ್ ಆಗಿದೆ ಅಂತ. ಹಣೆ ಮೇಲಾಗಿರೋ ಗಾಯ ಸತ್ ಮೇಲಾಗಿರೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ನೀವು ರಿಪೋರ್ಟ್ ನಲ್ಲಿ ಹಣೆ ಮೇಲಾಗಿರೋ ಗಾಯದಿಂದನೇ ಸತ್ತಿದ್ದಾರೆ ಅಂತ ಬರ್ದಿದ್ದೀರಾ. ಈಗ ಡಾಕ್ಟರ್ಗೆ ಗಾಬರಿ ಆಗುತ್ತೆ. ನೆಕ್ಸ್ಟ್ ಚಂಚಲ್ ಕುಮಾರಿನ ವಿಚಾರಣೆ ಮಾಡ್ತಾರೆ. ಇವ್ರು ಹೇಳ್ತಿರೋ ಪ್ರಕಾರ
ಸಂಜೆ ಟೀ ಕುಡಿಯೋಕೆ ಹೋದಾಗ ಎಸ್ಟೇಟ್ ಅಲ್ಲಿ ಯಾರು ಇರ್ಲಿಲ್ಲ. ಆಗ ಮೈಥಿಲಿ ಕಿರ್ಚೋ ಶಬ್ದ ಕೇಳಿ ಅಲ್ಲಿಗೆ ಹೋದ್ವಿ. ಅಂಗಳದಲ್ಲಿ ಬಿದ್ದಿದ್ರು, ಹಣೆ ಗಾಯ ಆಗಿತ್ತು. ಅಲ್ಲೇ ಚಾಮಿನು ನಿಂತಿದ್ದ. ಬೇರೆ ಯಾರು ಮೈಥಿಲಿನ ಕೊಂದಿರೋದಕ್ ಸಾಧ್ಯನೇ ಇಲ್ಲ ಅಂತ. ಈಗ ನಿರಂಜನ್ ಕೇಳ್ತಾರೆ, ನೀವು ಸ್ಪಾಟ್ಗೆ ಹೋದಾಗ ಚಾಮಿ ಮೈಥಿಲಿ ತಲೆ ಹಿಡ್ಕೊಂಡು ಜಜ್ಜಿದ್ದ ಅಂತ ಹೇಳಿದ್ರಿ. ಹಣೆ ಜಜ್ಜಿದ್ರೆ ರಕ್ತನಾಳಗಳು ಹೊಡೆದು ರಕ್ತ ಚಿಮ್ಮುತ್ತೆ. ಇಲ್ ನೋಡಿ ಕ್ರೈಮ್ ಸೀನ್ ನಲ್ಲಿ ತೆಗ್ದಿರೋ ಫೋಟೋ. ಚಾಮಿ ಕೈಯಲ್ಲಾಗ್ಲಿ ಬಟ್ಟೆಲಾಗ್ಲಿ ರಕ್ತದ ಕಲೆ ಇಲ್ಲ. ಆದ್ರೆ ನೀವು ಸೀಸ್ ಮಾಡಿರೋ ಬಟ್ಟೆನಲ್ಲಿ ರಕ್ತ ಆಗಿದೆ, ಆದ್ರೆ ಇಲ್ಲಿ ಆಗಿಲ್ಲ. ಅಂದ್ರೆ ನೀವು ಸೀಸ್ ಮಾಡಿದ್ಮೇಲೆ ಸ್ಟೇಷನ್ ನಲ್ಲಿ ಅದ್ರ ಮೇಲೆ ರಕ್ತ ಹಾಕಿದ್ದೀರಾ. ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ರಾಜಲಕ್ಷ್ಮಿ ನಿಮ್ಮ ಅಕ್ಕನ ಮಗಳಲ್ವಾ? ಅದಿರ್ಲಿ, ನೀವು ಚಂದಾವರಕ್ಕೆ ಬಂದ ದಿನಾನೇ ಮೈಥಿಲಿ ಮನೆಗ್ ಬಂದು ಚಾಮಿನ ಇದೇ ಫಸ್ಟ್ ಟೈಮ್ ನೋಡಿರೋದು, ಇವನೊಬ್ಬ ಕ್ರಿಮಿನಲ್ ಅಂತ ಹೇಳಿದ್ರಿ. ಆಗ ನಾನ್ ಕೂಡ ಅಲ್ಲೇ ಇದ್ದೆ. ಅಂದ್ರೆ ನೀವು ಬೇಕು ಅಂತಾನೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಚಾಮಿನ ಫ್ರೇಮ್ ಮಾಡಿದ್ದೀರಾ. ಡಾಕ್ಟರ್ ಕೈಯಲ್ಲಿ ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗಳನ್ನ ಮಾಡಿಸಿದ್ದೀರಾ. ಸೊ ಇವರಿಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಚಾಮಿನೇ ಕಿಲ್ಲರ್ ಅನ್ನೋಕೆ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ದೇ ಇರೋದ್ರಿಂದ ಕೋರ್ಟ್ ಅವನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡುತ್ತೆ. ಚಾಮಿ ನಿರಂಜನ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಕೊನೆ ಹಿಯರಿಂಗ್ ನಡೆಯುವಾಗ ಚಂಚಲ್ ಕುಮಾರಿ ಇಲ್ಲಿ ಇರ್ಲಿಲ್ಲ. ಸೊ ಸುಳ್ಳು ಆರೋಪ ಮಾಡಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಕಡೆಯಿಂದ ಆದೇಶ ಬರುತ್ತೆ. ಆದ್ರೆ ಚಂಚಲ್ ಕುಮಾರಿ ಎಸ್ಕೇಪ್ ಆಗಿದ್ದಾರೆ. ಸ್ವಲ್ಪ ದಿನದ ನಂತರ ನಿರಂಜನ್ ಅವ್ರ ಜೂನಿಯರ್ ಹೇಳ್ತಾರೆ, ಚಾಮಿ ಎಸ್ಟೇಟ್ ನ 210 ಕೋಟಿ ರೂಪಾಯಿಗೆ ಮಾರಿ ಎಸ್ಕೇಪ್ ಆಗ್ಬಿಟ್ಟ ಅಂತ. ಈಗಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಈಗ ಇವರಿಬ್ರಿರೋ ಬೀಚ್ ಹತ್ರನೇ ಚಾಮಿ ಹಾಗೂ ಚಂಚಲ್ ಕುಮಾರಿನ ನೋಡ್ತಾರೆ. ಇವ್ರಿಗೆ ಶಾಕ್ ಆಗುತ್ತೆ. ಕೋಪ ಬಂದು ಹತ್ರ ಹೋಗಿ, ನೀವಿಬ್ರು ಮದ್ವೆ ಆಗಿದ್ದೀರಾ? ಹೌದು. ಏನಿವಾಗ? ನಿಮ್ಮಿಬ್ರಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ? ಹೌದು, ಅವಾಗ ಆಗ್ತಿರ್ಲಿಲ್ಲ. ಈಗ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ವಿ. ನಾಳೆಯಿಂದ ಈ ದೇಶ ಬಿಟ್ಟು ಹೋಗ್ತೀವಿ ಅಂತ. ಈಗ ನಿರಂಜನ್ಗೆ ಎಲ್ಲ ಅರ್ಥ ಆಗುತ್ತೆ. ನಮ್ ಮುಂದೆ ಮಾತ್ರ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಡ್ರಾಮಾ ಮಾಡಿದ್ದಾರೆ. ಬೇಕು ಅಂತಾನೆ ಚಾಮಿನ ಮರ್ಡರ್ ಕೇಸ್ ನಲ್ಲಿ ಫಿಟ್ ಮಾಡಿ ಆಮೇಲೆ ಬಿಡ್ಸ್ಕೊಳ್ಳೋ ಹಾಗೆ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾಳೆ ಅಂತ. ಈಗ ಸೀನಿಯರ್ ಲಾಯರ್ ಹೇಳ್ತಾರೆ, ಅವಳು ಬಂದ ತಕ್ಷಣ ಚಾಮಿನೇ ಕ್ರಿಮಿನಲ್ ಅಂದಾಗ ಅವ್ನ್ ಪ್ರೊಟೆಸ್ಟ್ ಕೂಡ ಮಾಡಿಲ್ಲ. ಆಗ್ಲೇ ನಿಮ್ಗೆ ಡೌಟ್ ಬರ್ಬೇಕಿತ್ತು. ಒನ್ಸ್ ನಿರಪರಾಧಿ ಅಂತ ಪ್ರೂವ್ ಆದ್ರೆ ಮುಟ್ಟಕ್ ಆಗಲ್ಲ ಅಂತ ಪಕ್ಕ ಪ್ಲಾನ್ ಮಾಡಿ ಈ ಗೇಮ್ ನ ಆಡಿದ್ದಾರೆ ಅಂತ. ಇನ್ನು 6 hours ಒಳಗಡೆ ದುಬೈ ಮೂಲಕ US ಗೆ ಹೋಗೋ ಪ್ಲಾನ್ ಮಾಡಿರ್ತಾರೆ. ಚಂಚಲ್ ಕುಮಾರಿ ಮೇಲೆ ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿರೋ ಕೇಸ್ ಇದೆ. ಚಾಮಿನು ಅವಳಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅರೆಸ್ಟ್ ಮಾಡಿ. ಈ ರೀತಿ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಒಪ್ಕೋತಾರೆ. ಕೊನೆಗೆ ಅವ್ರಿಬ್ಬರ ನಂಬರ್ ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಈಗ ಚಾಮಿ ಬಿಡುಗಡೆ ಆಗಿರೋದ್ರಿಂದ ಫ್ರೆಶ್ ಎವಿಡೆನ್ಸ್ ಗಳನ್ನ ಹುಡುಕಿ ಅವನ ಅಪರಾಧಿ ಅನ್ನೋದನ್ನ ಪ್ರೂವ್ ಮಾಡಬೇಕು. ಒರಿಜಿನಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಚೆಕ್ ಮಾಡಿದಾಗ ಮೈಥಿಲಿನ ಉಸಿರುಗಡಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಯಾರಾದ್ರೂ ನೋಡಿರೋ ಐ ವಿಟ್ನೆಸ್ ಬೇಕು. ಆಗ್ಲೇ ನಿರಂಜನ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇಡೀ ಪ್ರಕರಣದಲ್ಲಿ ಪ್ರಾಂಜಲಿನ ಯಾರು ಕೂಡ ಎಂಕ್ವೈರಿ ಮಾಡಿಲ್ಲ. ಅವಳಿಗೇನೋ ಗೊತ್ತಿದೆ ಅಂತ ಅನ್ಸುತ್ತೆ. ಚಂಚಲ್ ಕುಮಾರಿ ಕೂಡ ಅವಳನ್ನ ಒಂದ್ಸಲ ಕೂಡ ಎಂಕ್ವೈರಿ ಕರ್ದೇ ಇರಲ್ಲ. ಸೊ ಈ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ ಸೀನಿಯರ್ ಲಾಯರ್ ಹೇಳ್ತಾರೆ. ಕೊಲೆ ನಡೆದ ದಿನ ಪ್ರಾಂಜಲಿ ಮನೇಲಿ ಇರ್ಲಿಲ್ಲ. ಮನೆ ಹಿಂದೆ ಇರೋ ಕಲ್ಯಾಣಿ ಹತ್ರನೇ ರಾತ್ರಿ ಇಡೀ ಕೂತಿದ್ಲು ಅಂತ ಚಿರಂಜೀವಿ ಮೀರಾ ಹೇಳ್ತಾರೆ. ಚಂಚಲ್ ಕುಮಾರಿನೇ ಪ್ರಾಂಜಲಿನ ಅವ್ರ ತಾತನ ಮನೆಗೆ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮೈಥಿಲಿ ಸತ್ ಮೇಲೆ ಇವಳನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ, ಇವಳನ್ನ ಅವ್ರ ತಾತನ ಮನೆಗೆ ಕಳಿಸಿ ಅಂತ ಮೀರಾಗೆ ಚಂಚಲ್ ಕುಮಾರಿನೇ ಹೇಳಿರ್ತಾರೆ. ಈಗ ಪ್ರಾಂಜಲಿನೇ ಎಂಕ್ವೈರಿ ಮಾಡ್ತಾರೆ. ಪ್ರಾಂಜಲಿ ಒಂದು ಚಿತ್ರ ಬಿಡಿಸಿರ್ತಾಳೆ. ಅದ್ರಲ್ಲಿ ಯಾರೋ ಒಂದು ಹುಡುಗಿನ ನೀರಲ್ಲಿ ಮುಳುಗಿಸಿ ಸಾಯಿಸೋ ತರ ಇದೆ. ಪ್ರಾಂಜಲಿ ಹೇಳ್ತಿರೋ ಪ್ರಕಾರ ಮೈಥಿಲಿ ಹಿಂಗೆ ಸತ್ರಂತೆ. ಇನ್ನು ಈ ಚಂಚಲ್ ಕುಮಾರಿ ಬಗ್ಗೆ ಫರ್ದರ್ ಎಂಕ್ವೈರಿ ಮಾಡಿದಾಗ ಅವರಿಬ್ರು ಇದೇ ತರ ಯಾರ ಆಸ್ತಿಗೆ ವಾರಸ್ದಾರರು ಇರಲ್ವೋ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಈ ತರ ಆಸ್ತಿಗಳನ್ನ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಚಂಚಲ್ ಕುಮಾರಿನೇ ಎಂಕ್ವೈರಿ ಮಾಡ್ತಾರೆ. ಸತ್ತು 40 ನಿಮಿಷ ಆದ್ಮೇಲೆ ಹೇಗೆ ಮೈಥಿಲಿ ಅಮ್ಮ ಅಂತ ಕೂಕೊಂಡ್ರು, ಆಗ ಇವಳು ನಾನೇ ಅಮ್ಮ ಅಂತ ಕೂಗಿದ್ದು. ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ವಿ. ಟೀ ಕುಡಿಯೋಕೆ ಬಂದಾಗ ಚಾಮಿ ಅದನ್ನ ಜೋರಾಗಿ ಸೌಂಡ್ ಇಟ್ಟು ಪ್ಲೇ ಮಾಡ್ದ ಅಂತ. ಈಗ ಕೋರ್ಟ್ ನಲ್ಲಿ ಪ್ರಾಂಜಲಿ ಏನ್ ನಡೀತು ಅಂತ ಹೇಳ್ತಾಳೆ. ಏನ್ ನಡೆದಿದೆ ಅಂದ್ರೆ, ಚಾಮಿ ನಾನು ಜಾತ್ರೆಗೆ ಹೋಗ್ತೀನಿ ಅಂತ ಹಿಂದಿನ ಬಾಗ್ಲಿಂದ ಆಚೆ ಹೋಗಿರ್ತಾನೆ. ಮಧ್ಯಾಹ್ನ 4 ಗಂಟೆಗೆ ಮೈಥಿಲಿ ದೀಪಗಳನ್ನ ರೆಡಿ ಮಾಡಿ, ಆಗ ಪ್ರಾಂಜಲಿಗೆ ಒಬ್ಳೆ ಮನೇಲಿರೋದಕ್ಕೆ ಭಯ ಆಗಿ ಹಿಂದೆನೆ ಹೋಗಿರ್ತಾಳೆ. ಇವಳು ಕಲ್ಯಾಣಿಯಲ್ಲಿ ಮೆಟ್ಲು ಇಳಿಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಚಂಚಲ್ ಕುಮಾರಿ ಕೂಡ ಇದ್ರು. ಮೈಥಿಲಿ ನೀರಿಗೆ ಇಳಿತಾ ಇದ್ದಾಗೆ ಚಾಮಿ ಅವಳನ್ನ ನೀರಿಗೆ ಮುಳುಗಿಸಿ ಸಾಯಿಸೋದಕ್ ಟ್ರೈ ಮಾಡ್ದ. ಆಗ ಚಂಚಲ್ ಕುಮಾರಿ ಅವಳು ಸ್ಟೇಟ್ ಸ್ವಿಮ್ಮರ್, ನೀರಲ್ಲಿ ಮುಳುಗಿ ಸತ್ಲು ಅಂದ್ರೆ ಯಾರು ಕೂಡ ನಂಬಲ್ಲ, ಬೇರೆ ತರನೇ ಸಾಯಿಸ್ಬೇಕು ಅಂತ ಹೇಳಿರ್ತಾಳೆ. ಆಮೇಲೆ ಉಸಿರುಗಟ್ಸಿ ಸಾಯಿಸಿದ್ದಾನೆ. ಇದನ್ನ ನೋಡಿ ಶಾಕ್ ನಲ್ಲಿ ಇದ್ದ ಇವಳಿಗೆ ಮಾತೆ ಬರ್ದೆ ಬೆಳಗ್ಗೆವರೆಗೂ ಅಲ್ಲೇ ಕೂತ್ಕೊಂಡಿರ್ತಾಳೆ. ಇನ್ನು ಚಂಚಲ್ ಕುಮಾರಿ ಹೇಳಿಕೆ ಪ್ರಕಾರ ಪ್ರಾಂಜಲಿ ಹೇಳ್ದಂಗೆ ಚಾಮಿ ಮೈಥಿಲಿನ ಮೊದ್ಲೇ ಸಾಯಿಸಿದ್ದ. ಅವಳ ಬಟ್ಟೆ ಒದ್ದೆ ಆಗಿತ್ತು, ಅದನ್ನ ಶೆಡ್ ನಲ್ಲಿ ಒಣಗಿಸಿದ್ವಿ. ಅವಳು ಹಣೆನ ಕಲ್ಲಿಗ್ ಜಜ್ಜಿ ಬಾಡಿನ ಮನೆ ಅಂಗಳದಲ್ಲಿ ಹಾಕಿದ್ವಿ. ಆಮೇಲೆ ಇವನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡಿದ್ರೆ ಖಂಡಿತ ಯಾರಾದ್ರೂ ಲಾಯರ್
ಚಾಮಿ ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಬೇಕಾದ ಫೇಕ್ ಎವಿಡೆನ್ಸ್ ಗಳನ್ನ ರೆಡಿ ಮಾಡಿದ್ವಿ ಅಂತ. ಸೊ ಆರೋಪ ಸಾಬೀತಾಗಿದ್ರಿಂದ ಚಂಚಲ್ ಕುಮಾರಿ ಹಾಗೇನೆ ಚಾಮಿಗೆ ಕೋರ್ಟ್ ಶಿಕ್ಷೆ ವಿಧಿಸುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.